ಅತಿಯಾದರೆ ಕಾವಿನ ಕೆಂಡ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ರವೀಂದ್ರ ರೇಷ್ಮೆ, ನಂಜುಂಡಿ, ವೀಣಾ ಅವರು, ಡಾಕ್ಟರ್ ಆರ್ ಶ್ರೀಧರ, ರಾಜು, ಕೇಶವಕುಮಾರ್ ಮತ್ತು ರಮೇಶ್ ಗೌಡರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೆ ನಾನು ಡಾಕ್ಟರ್ ಕೇಳ್ತೀನಿ. ಡಾಕ್ಟರ್, ಇಂಥ ಒಂದು ಮನೋಭಾವನೆಯಿಂದ ಹೊರಗಡೆ ಬರೋದು ಹೇಗೆ? ಮತ್ತೆ ಪ್ರಶ್ನೆ ನಾನು ತಿರ್ಗಾ ಯಾರು ಹೊರಗಡೆ ಬರಬೇಕು ಅಂತ ನಾನು ಕೇಳ್ತೀನಿ. ಅಲ್ಲ, ಸ್ವಾಮಿಗಳು ಹೊರಗಡೆ ತಂದ್ರೂ ಅದು ಉಪಕಾರವೇ, ಅನುಯಾಯಿಗಳು ಹೊರಗಡೆ ತಂದ್ರೂ ಅದು ಮಹಾ ಉಪಕಾರವೇ? ಈ ಒಂದು ಪ್ರವೃತ್ತಿ ನಾವೇನಾದರೂ ಚಾರಿತ್ರಿಕ ಸಮಸ್ಯೆಗಳು ಅಂತ ಕರೆದ್ರೆ, ಕ್ಯಾರೆಕ್ಟರ್ ಡಿಸಾರ್ಡರ್ ಅಂತ ಇರೋರೇನಾದರೂ ಮಠಗಳನ್ನು ಅಥವಾ ಮಠ ಮಾನ್ಯತೆಯಲ್ಲಿ ಅಧಿಕಾರವನ್ನು ಅಥವಾ ಯತಿಗಳಾದಾಗ, ಬಿಡಿ ಸನ್ಯಾಸಿಗಳಾದಾಗ ಚಿಕಿತ್ಸೆ ಅನ್ನೋದು ದೊಡ್ಡ ಸಮಸ್ಯೆನೇ ಆಗ್ತದೆ. ಯಾಕೆಂತಂದರೆ ಅವರು ಬಹಳ ಸುಲಭವಾಗಿ ಜನಗಳಕ್ಕೆ ಮೋಡಿ ಹಾಕೋದನ್ನು ಕಲ್ತುಬಿಟ್ಟಿರ್ತಾರೆ. ಮತ್ತು ಪ್ರಚಾರನೂ ಸಿಕ್ಬಿಡುತ್ತೆ, ಇಲ್ಲಿ ಪರ ವಿರೋಧಗಳನ್ನು ಹುಟ್ಕೊಂಡ್ಬಿಡುತ್ತೆ. ಹೀಗಾಗಿ ಅವರ ಮನವೊಲಿಕೆಯ ಕಾರ್ಯಕ್ರಮಗಳಿರ್ತಾವಲ್ಲ, ಅದು ಅಪಮಾನ ಅವಮಾನ ಅನ್ನೋದರಿಂದ ಆಗಬೇಕಾಗಿ ಹೊರತು ಬೇರೆ ಯಾವುದರಿಂದನೂ ಇಲ್ಲ. ಆದರೆ ಅದರ ಬಗ್ಗೆ ಅವರು ನಿರ್ಲಜ್ಜರಾಗಿರ್ತಾರೆ, ಅದರ ಬಗ್ಗೆ ಉದಾಸೀನ ಮಾಡ್ತಾರೆ. ಅದು ಅವರ ಮನಸ್ಸಿಗೆ ತಟ್ಟೋದಿಲ್ಲ. ಸಾರ್ವಜನಿಕವಾಗಿ ಅಳುತ್ತಾರೆ, ಸಾರ್ವಜನಿಕವಾಗಿ ಎಳೆ ಮಕ್ಕಳ ಥರ ಹಸುಗುಸಿನ ಥರ ಆಡುತ್ತಾರೆ, ನಾನು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಇವೆಲ್ಲ ತೋರಿಸಿದ್ರೆ ಆಧ್ಯಾತ್ಮಕದಲ್ಲಿ ತುದಿಗೆ ಓದೋದು, ಉನ್ನತ ಸ್ಥಾನಕ್ಕೆ ಹೋದಂತಹ ವ್ಯಕ್ತಿಗಳಲ್ಲಿ ಇವು ಕಾಣಿಸೋದಿಲ್ಲ. ಯಾಕೆಂತಂದರೆ ನಿಮ್ಮ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಇರ್ತದೆ. ಈ ಆತ್ಮವಿಶ್ವಾಸಕ್ಕೆ ಕೂಡ ಸರಿಯಾಗಿರುವಂತಹ ಅವಲೋಕನಗಳು ಇರುತ್ತೆ, ವಿವೇಚನಾ ಶಕ್ತಿ ಇರುತ್ತೆ. ಇದು ಹುಸಿತನದಿಂದ ಹುಟ್ಟಿರೋ ಅಂಥದ್ದಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಅನುಯಾಯಿಗಳಲ್ಲಿ, ಇಲ್ಲಿ ನೋಡಿ, ಅನುಯಾಯಿಗಳು ಅಂದ ತಕ್ಷಣವೇ ಅಲ್ಲಿ ಅವರ ಮಾನಸಿಕ ಸ್ಥಿತಿಗತಿಗಳೇನಿರ್ತವೆ ಅದು ಅವಲಂಬನೆಗೆ ಕಾರಣವಾಗ್ತದೆ. ನಾನು ಯಾರನ್ನ ಒಬ್ಬ ನಾಯಕತ್ವದ ಗುಣ ಇರೋನಿಗೆ ಯಾತಕ್ಕೆ ನಾವು ಬಹಳ ಸುಲಭವಾಗಿ ಗುರುತಿಸ್ತೀವಿ ಅಂದರೆ, ನಮ್ಮ ಮನೋಭಾವದ ಅರ್ಧ ಭಾಗ ಅವನಲ್ಲಿ ಇದೆ ಅನ್ನೋದನ್ನು ಖಚಿತಪಡಿಸ್ಕೊಂಡ್ಬಿಡ್ತೇವೆ. ಹೀಗಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಬಹಳ ಸುಲಭ, ನನ್ನ ನೋವುಗಳನ್ನು ಅವರು ನಿವಾರಿಸಬಲ್ಲರು, ಇಂತಹ ಒಂದು ನಂಬಿಕೆಯನ್ನು ಗಾಢವಾಗಿ ನಾವು ಇಟ್ಕೊಂಡು ಬಿಡ್ತೇವೆ. ಇದು ಪೂರ್ವಗ್ರಹವೇ ಆಗಿರಬಹುದು ಅಥವಾ ವಶೀಕರಣದಿಂದನೇ ಆಗಿರ್ಬೋದು. ದುರಂತ ಅಂತಂದರೆ ಈ ವಶೀಕರಣ ಅನ್ನೋದಿದೆಯಲ್ಲ, ಅಥವಾ ಸಾಮೂಹಿಕ ಸನ್ನಿ, ಸಮೂಹ ಸನ್ನಿ, ಇವುಗಳು ಮನುಷ್ಯನಲ್ಲಿ ಸಹಜವಾಗಿರುವಂತಹ ಗುಣ. ನಾವು ಒಳ್ಳೆ ಮಾತಾಡಿದಾಗ, ಅಯ್ಯೋ ಪಾಪ ಅಂದಾಗ ಎಷ್ಟೇ ಗಟ್ಟಿಯಾಗಿದ್ರೂ ಸ್ವಲ್ಪ ಇಳಿತೀವಿ. ಮತ್ತು ಹಾಗೆಯೇ ನಮ್ಮ ಧ್ವನಿಯನ್ನು ಏರಿಸಿ ಜಬರ್ದಸ್ತಿನಿಂದ ಗಟ್ಟಿಯಾಗಿ ದರ್ಪದಿಂದ ಮಾತಾಡಿದಾಗ ಕೂಡ ನಾವು ತಲೆ ಬಗ್ಗಿಸ್ತೀವಿ. ಹೀಗಾಗಿ ಇಲ್ಲೇನಾಗ್ತದೆ, ಈ ಆಧ್ಯಾತ್ಮದ ಶಕ್ತಿಯಲ್ಲಿ ತಲೆ ಬಗ್ಗಿಸುವಂತಹ ಒಂದು ಗುಣ ಇರುತ್ತೆ. ಆ ಕಾವಿದಾರಿ ಏನು ಮಾತಾಡಿದ್ರೂ ಅದು ಕೇಳಿಸ್ಕೋಬೇಕು ಅನ್ಸುತ್ತೆ. ನೀವು ಯಾವುದಾದ್ರೂ ಒಂದು ಶಿಸ್ತಿನಿಂದ ಹುಟ್ಟು ಬಂದಿದ್ದರೆ ಓಕೆ, ಆವಾಗ ವಿರೋಧಿಸ್ತೀರ. ನಾನು ಇದನ್ನು ನಂಬೋದಿಲ್ಲ, ವೈಜ್ಞಾನಿಕ ನಂಬಿಕೆಗಳು ಮಾತ್ರ ನನ್ನಲ್ಲಿದೆ, ವೈಜ್ಞಾನಿಕ ಮನೋಭಾವ ಮಾತ್ರ ನಮ್ಮಲ್ಲಿದೆ, ಆದ್ದರಿಂದ ನಾನು ಪ್ರಶ್ನೆ ಮಾಡ್ತೀನಿ ಅಂತ. ದುರಂತವೆಂದರೆ ನಮ್ಮ ಶಿಕ್ಷಣದಲ್ಲಿ ಒಂತಹ ಒಂದು ಪರಿಸ್ಥಿತಿ ಇಲ್ಲವೇ ಇಲ್ಲ. ವೈಜ್ಞಾನಿಕ ಮನೋಭಾವವನ್ನು ಸೃಷ್ಟಿ ಮಾಡೋದ್ರ ಬದಲು ಮನಸ್ಸಿನಲ್ಲಿ ಆತಂಕವನ್ನು ಹೆಚ್ಚಿಸುವಂತಹ ಅಗಾಧವಾದ ಶೈಕ್ಷಣಿಕ ಬುನಾದಿ ನಮ್ಮಲ್ಲಿ ಸೃಷ್ಟಿಯಾಗಬೇಕು ಅಲ್ವಾ? ಸಣ್ಣ ಮಕ್ಕಳಲ್ಲಿ ಕೂಡ ಪರೀಕ್ಷೆ ಅಂದ ತಕ್ಷಣ ಮೊದಲು ಹುಟ್ಟೋದು ಪರೀಕ್ಷೆಯಲ್ಲಿ ನೀವು ಪರೀಕ್ಷೆ ಕಾಲದ ಹೇಳ್ತಾ ಇದ್ದೀರಿ. ಸಣ್ಣ ಮಕ್ಕಳನ್ನ ಅದಕ್ಕಿಂತ ಒಂಚೂರು ಹಿಂದ್ಕೋಗಿ ನೋಡ್ತೀನಿ, ಎಲ್ಲದ ಬರೀ ಹೆದರ್ಸದೆ ಗುಮ್ಮನ್ ಕರಿತೀನಿ ನೋಡು, ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ, ಇವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ, ಅಲ್ಲಿಂದ ಶುರು ಆಗುತ್ತೆ ಅಂತ. ಅದನ್ನು ತಪ್ಪಿಸ್ಕೊಳ್ಳೋಕೆ ಏನಂತಂದರೆ ಯಾರಾದರೂ ಒಂದು ಗುರುಭಾವನೆ ಬರಬೇಕು, ಯಾರಿಗಾರು ಕಾಳು ಬೀಳಬೇಕು. ಹೀಗೆ ಅಲ್ಲಿಂದನೇ ಆರಂಭ ಆಗುತ್ತೆ ಪರೀಕ್ಷೆ. ಯಾಕೆ ಉದಾಹರಣೆ ಕೊಟ್ಟೆ ಅಂತಂದರೆ, ಓದೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಪ್ರಸಾದ ಕೊಟ್ಟರೆ, ಆಶೀರ್ವಾದ ಕೊಟ್ಟರೆ, ಅಥವಾ ಕ್ವಶನ್ ಪೇಪರ್ ಕೊಟ್ಟರೆ, ಈ ತರಹದ ಒಂದು ಹಂತವಾಗಿ ನಾವು ಕೆಳಗಿಳಿತಾ ಬರೀ. ನಿಜ ನಿಜ ನಿಜ. ಎಸ್ ಡಾಕ್ಟರ್ ಕೇಶವೇನು ಹೇಳಕೊಟ್ಟಿದೆ. ಒಂದು ಭೀಮಾಶಂಕರ್ ಅವರು ಒಂದು ವಿಚಾರ ಹೇಳ್ತಾ ಇದ್ರು, ಸ್ಟ್ರಿಂಗ್ ಆಪರೇಷನ್ಸು ಅದು ಇದು ಎಲ್ಲ ನಡೆದಿದೆಯಲ್ಲ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇವತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಸರ್ಕಾರ ಏನು ಮಾಡದೇ ಇರೋ ಅಂಥ ವಿಚಾರಗಳಲ್ಲಿ ತಾವು ವಾಹಿನಿಗಳು ಮುಂದೆ ತರ್ತಾ ಇದ್ದೀರಾ, ಒಂದು ಅವೇರ್ನೆಸ್ ತರ್ತಾ ಇದ್ದೀರಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟು. ಯಾಕೆ ಅಂದರೆ ಇದರಲ್ಲಿ ನೀವು ಮುಂದೆ ನುಗ್ಗಿ, ಯಾಕೆಂದರೆ ನಿನ್ನೆ ಒಂದು ನಮ್ಮ ಇವರು ಮರ್ಡರ್ ಯಾವುದೋ ಒಂದು ಹೇಮಶ್ರೀ ಅವ್ರದ್ದು ಇದ್ರದ್ದು ಅಷ್ಟೇ, ನಿಮ್ಮಗಳಿಂದ ನಮಗೆ ಗೊತ್ತಾಗಿದೆ ಯಾವ ಥರ ಮರ್ಡರ್ ಆಯಿತು, ಏನೇನಾಯಿತು ಅಂತ ನೀವು ಒಂದು ಕಾಲ್ಪನಿಕವಾಗಿ ಒಂದು ಮಾಡಿ ತೋರಿಸ್ತೀರಾ. ಇದು ಗೌರ್ಮೆಂಟ್ ಮಾಡೋದಿಲ್ಲ, ಕರ್ನಾಟಕ ಸರ್ಕಾರ ಮಾಡಲ್ಲ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸುವರ್ಣ ಚಾನಲಲ್ಲಿ ಈ ಥರ ಒಂದು ಸಂಘಟನೆಗಾರಗಳು, ಯಾಕಂದರೆ ಇಂಥ ಒಂದು ಸಂಘಟನೆಗಾರಗಳು ಬಹಳ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಇವರು ಯಾವುದೇ ಒಂದು ಉದ್ದೇಶ, ಆವಾಗಲೇ ಹೇಳಿದ್ದೀನಿ, ನೀವು ಮುಂದೆ ಬಂದು, ಸುವರ್ಣ ಚಾನಲ್ ಅವರು ಮುಂದೆ ಬಂದು ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ ಅದನ್ನ ಕಂಡಿಡಿರಿ ಸರ್. ಅದನ್ನ ಕಂಡಿಡಿದು ನಮ್ಮ ಸಮಾಜಕ್ಕೆ ತೋರಿಸಿ ಸರ್, ಅವೇರ್ನೆಸ್ ಕೊಡಿ ಸರ್, ದಯಮಾಡಿ. ನಿಮ್ಮ ಬೆಂಬಲ ಯಾವತ್ತೂ ಕೊಡ್ತಾರೆ. ಯಾವ ನಿರ್ಮಾಣ ಸೇನೆ ಇವರು ರಮೇಶ್ ಗೌಡ್ರು ಮತ್ತು ನಾರಾಯಣ ಗೌಡ್ರು
ಇನ್ನೊಬ್ಬರಾಗ್ಲಿ ಯಾರೇ ಆಗ್ಲಿ ಎಲ್ಲ ಸಂಘಟನೆಗಳು ಬೆಂಬಲಕ್ಕೆ ಒಂದು ಅವೇರ್ನೆಸ್ ಕೊಡ್ಬೇಕು ಸರ್, ಒಂದು ಭಯ ಹುಟ್ಟಿಸ್ಬೇಕು. ಮಹಿಳಾ ಸಂಘಟನೆಗಳು ಭಯ ಹುಟ್ಟಿಸಿ ಒಂದು ಅವೇರ್ನೆಸ್ ಕೊಡಿ. ಇನ್ನೊಂದು ಸರಿ ಎದ್ದೇಳಬಾರದು ಮೇಲ್ಗಡೆ ಯಾರು. ದಿಸ್ ಇಸ್ ಮೈ ರಿಕ್ವೆಸ್ಟ್. ದಯಮಾಡಿ ನಿಮ್ಮ ವಾಹಿನಿಗಳು ನಮ್ಮ ಸುವರ್ಣಾಚಾರ್ಯರು ಮಾಡಿ ಸರ್. ನಿಮ್ಮ ಹಿಂದೆ ನಮ್ಮ ಸಮಾಜ ಫುಲ್ ಇರುತ್ತೆ. ಯಾವತ್ತೂ ಅಷ್ಟೇ ನಾವು ನಿಮ್ಮ ಮುಂದೆ ಹಿಂದೆ ಇದ್ದೇ ಇರ್ತೀವಿ ಅಂತ ನಾನು ಈ ಮೂಲಕ ನಿಮಗೆ. ಓಕೆ, ಸೊ ಜನರು ಕೂಡ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಪ್ರಜ್ವಲ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ಪ್ರಜ್ವಲ್, ಏನು ಹೇಳಬೇಕು ಅಂತ ಬಯಸ್ತೀರಿ ಸ್ವಾಮೀಜಿ ಬಗ್ಗೆ? ನಮಸ್ಕಾರ ರಂಗನಾಥ್ ಅವರೇ. ನಮಸ್ಕಾರ. ಹೇಳಿ. ನಿಜವಲ್ಲೂ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ ಕಾರ್ಯಕ್ರಮ. ಆದ್ರೆ ನಮಗೊಂದು ಬೇಸರದ ಸಂಗತಿ ಏನಂದ್ರೆ, ನಾವು 2 ದಿನದಿಂದ ಬರೀ ಇದೇ ಸುದ್ದಿ ನೋಡೋದಾಗ್ಬಿಟ್ಟಿದೆ. ಪುಣ್ಯಕ್ಕೆ ನಿಮಿಷದಲ್ಲಿ ಆ ಸುದ್ದಿ ನೋಡ್ಲಿಕ್ಕೆ ಆಗಲಿಲ್ಲ. ಒಳ್ಳೆ ಒಂದು ಆರೋಗ್ಯಕರವಾದಂತ ಒಂದು ಕಾರ್ಯಕ್ರಮವನ್ನ ಈಗ ಇಟ್ಕೊಂಡಿದ್ವಿ ಚರ್ಚೆ. ಅಂದ್ರೆ ಏನಾಗ್ತಾ ಇದೆ ಅಂತ 2 ದಿನದಿಂದ ನಾನು ಕೇಳೋದಿಷ್ಟೇ. ಇಲ್ಲಿ ಅಷ್ಟು ಜನ ನಾವು ಮೊದಲು ರಿಷಿಕುಮಾರ್ ಅವ್ರನ್ನ ನೋಡ್ತಿದ್ದು ಚರ್ಚೆಗಳಲ್ಲಿ ಮತ್ತೆ ಇತರೆ ಕಾರ್ಯಕ್ರಮಗಳಲ್ಲಿ. ಆದ್ರೆ ಒಂದು ಸತ್ಯ, ಯಾಕೆ ಈ ಒಂದು ರಿಷಿಕುಮಾರನ್ನ ಇಷ್ಟೊಂದು ಎಳಿತಾ ಇದ್ದಾರೆ? ರಿಷಿಕುಮಾರ್ ಅವ್ರನ್ನ ಒಂದು ಸ್ಟಿಂಗ್ ಆಪರೇಷನ್ ನಾವು ಹೇಗೆ ನಂಬಲಿಕ್ಕೆ ಸಾಧ್ಯ? ಇದು ಮೊದಲು ಪ್ರಶ್ನೆ ಆಗ್ಬೇಕು. ಮೊದಲು ನಮ್ಗೆ ಇದಕ್ಕೆ ಉತ್ತರ ಬೇಕು. ನಮ್ಗೆ ಅಂದ್ರೆ ಏನ್ ಹೇಳಕ್ ಬಯಸ್ತೀರಿ ನೀವು? ಅವ್ರ ಭಕ್ತರ? ನಾನು ಭಕ್ತನಲ್ಲ, ಆದ್ರೆ ತಿಳ್ಕೊಳ್ತೀನಿ. ನಾನು ತಿಳ್ಕೊಂಡ್ರೆ ಭಕ್ತನಾಗ್ಬೇಕು ಅಂತ ಏನು ಇಲ್ಲ. ಆದ್ರೆ ವಿಚಾರ ಅಂದ್ರೆ ಯಾರೇ ತಪ್ಪು ಮಾಡಿರ್ಲಿ ಅದು ತಪ್ಪೆ. ಈಗ ರಿಷಿಕುಮಾರ್ ಅವರು ಇಷ್ಟು ಮಾಡಿದ್ದಾರೆ, ಅಷ್ಟು ಮಾಡಿದ್ದಾರೆ, ಬಹಳಷ್ಟು ತೋರಿಸ್ತಾ ಇದಾರೆ, ತುಂಬಾ ವೈಭವೀಕರಿಸ್ತಾ ಇದಾರೆ. ಇದು ಕಾವ್ಯ ಹೆಸರಿಗೆ ಒಂದು ಅಪಮಾನ ಮಾಡದಂತೆ ಅನಿಸ್ತಾ ಇದೆ. ಇರ್ಬೋದು ರಿಷಿಕುಮಾರ್ ತಪ್ಪು ಮಾಡಿರ್ಬೋದು, ಸತ್ಯಾಸತ್ಯತೆ ತಿಳಿದಲೆ ನಾವು ಸುಮ್ಮನೆ ಈ ತರ ಆರೋಪ ಮಾಡೋದಿದೆಯಲ್ಲ, ಖಂಡಿತ ತಪ್ಪು. ಈಗ ಏನು ಇವರ ಮೇಲೆ ಸ್ಟಿಂಗ್ ಆಪರೇಷನ್ ಮಾಡಿದ್ರಲ್ಲ, ಮೊದಲು ಅವರನ್ನ ನಾವು ಕ್ವಶನ್ ಮಾಡ್ಬೇಕಾಗತ್ತೆ. ಇವತ್ತು ನಾವು ಯಾವುದೋ ಒಂದು ಖಾಸಗಿ ಚಾನೆಲ್ ನಲ್ಲಿ ರಿಷಿಕುಮಾರ್ ಸ್ವಾಮೀಜಿಯವರ ಒಂದು ಸ್ಟಿಂಗ್ ಅಂತೇಳಿ ತೋರಿಸಿದ್ರು. 11 ಕೋಟಿ ತೆಗೆದುಕೊಂಡಿದ್ದಾರೆ, ಫಾರ್ಚೂನ್ ಕಾರ್ ತಗೊಂಡಿದ್ದಾರೆ ಅಂತೇಳಿ. ಫಸ್ಟ್ ಯಾರು ಸ್ಟಿಂಗ್ ಮಾಡಿದ್ರು ಅವರನ್ನ ನಾವು ಸ್ಟಿಂಗ್ ಮಾಡ್ಬೇಕು. ನನಗೆ ಅನಿಸ್ತಾ ಇದೆ ನಮ್ಮನ್ನ ನಾವು ಇಲ್ಲಿ ಒಂದು ರೀತಿ ಅವಹೇಳನಕಾರಿಯಾಗಿ ನಡೆಸ್ಕೊಳ್ತಾ ಇದ್ದೀವಿ ಅಂತೇಳಿ. ಇದು ನಮ್ಮ ಧರ್ಮದ ಮೇಲೆ ಖಂಡಿತ ದೊಡ್ಡ ಇದಾಗಿದೆ. 2 ಖಾಸಗಿಯ ವಾಹಿನಿಗಳು ನಮ್ಮ ಧರ್ಮದ ಮೇಲೆ ಹೆಚ್ಚಿನ ಒಂದು ಪಿತೂರಿ ಮಾಡ್ತಾ ಇದಾವೆ ಅನ್ನಿಸ್ತಾ ಇದೆ. ಓಕೆ ಪ್ರಜ್ವಲ್, ನಿಮ್ಮ ಒಪಿನಿಯನ್ ಕೇಳಿದ್ವಿ. ಆದ್ರೆ ಬಹುಶಃ ಎಲ್ಲದನ್ನೂ ಒಪ್ಪಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ತಪ್ಪೇನಿದೆ ಅದು ತಪ್ಪೇ. ಅದು ಯಾರು ಮಾಡಿದ್ರು ತಪ್ಪೇನೆ, ಜನಸಾಮಾನ್ಯರು ಮಾಡಿದ್ರು ತಪ್ಪೇನೆ, ಅದು ಸ್ವಾಮೀಜಿಗಳು ಮಾಡಿದ್ರು ತಪ್ಪೇನೆ. ಆದ್ರೆ ಒಂದು ನೀವು ಹೇಳಿದ್ದು ಸರಿ, ನೀವು ಅದೇನು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನುವಂಥದ್ದು. ನಿಜವಾಗ್ಲೂ ತಪ್ಪು ಮಾಡ್ಯಾರ ಅವ್ರಿಗೆ ಹೇಳೋಕೆ ಅವಕಾಶ ಕೊಡಿ ಅಂತ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಸಬ್ನಂಥವ್ರಿಗೇ ಬಂದು ನೀವು ಕೋರ್ಟಿಗೆ ಬಂದು ವಾದ ಮಾಡಿಸ್ಬೋದು, ನಿಮ್ಮ ಲಾಯರ್ಗಳನ್ನ ಕರ್ಕೊಂಬರ್ಬೋದು ಅಂತ ಹೇಳ್ಬಿಟ್ಟು ಸ್ವತಂತ್ರ ಕೊಟ್ಟಿರುವಂಥ ಸಮಾಜ ಇದು. ಸೊ ಇಂಥ ಸಂದರ್ಭದಲ್ಲಿ ಸ್ವಾಮೀಜಿ ಯಾರು ತಪ್ಪು ಮಾಡಿದ್ರು ಅಂದ ತಕ್ಷಣವೇ ದಿಢೀರ್ನೇ ಒಪ್ಕೋಬಾರ್ದು, ಅವ್ರಿಗೆ ಹೇಳೋಕೆ ಅವಕಾಶ ಕೊಡಿ ಅಂತ. ಅದನ್ನು ಖಂಡಿತವಾಗ್ಲೂ ಸಮಾಜದಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಭೀಮಶಂಕರ್ ಪಾಟೀಲ್ ಕೂಡ ಇದೇ ಮಾತನ್ನು ಹೇಳಿದ್ರು, ಬಂದು ಹೇಳಿ ಸ್ವಾಮೀಜಿ 2 ದಿವಸದಲ್ಲಿ ಹೇಳ್ತೀನಿ ಅಂತ. 2 ದಿವಸದಲ್ಲಿ ಹೇಳಿದ್ರೆ ಬಹುಶಃ ಸತ್ಯ ಏನು ಹೇಳಿದ ಆಂಗಲ್ ಚೆನ್ನಾಗಿತ್ತು. ಬಟ್ ಈ ಯಾವುದೇ ಒಂದು ಸ್ವಾಮೀಜಿ ಮೇಲೆ ಆದ ತಕ್ಷಣ ನೀವು ಹಿಂದೂ ಮೇಲೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇವಾಗ ಒಂದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ನಿತ್ಯಾನಂದನ ಮೇಲೆ ನಾವು ಫೈಟ್ ಮಾಡಿದ್ರೆ ಅವರು ಬ್ರಾಹ್ಮಣೇತರ ಸ್ವಾಮೀಜಿ ಅಂತ ನೀವು ಫೈಟ್ ಮಾಡ್ತೀರಾ ಅಂತಾರೆ. ಇದಕ್ಕೆ ನೀವು ಹಿಂದೂ ಸ್ವಾಮೀಜಿಗಳ ಮೇಲೆ ಅಂತಾರೆ. ನಾವು ಇದನ್ನ ನಾವು ಇದೇ ಸ್ವಾಮೀಜಿಗೆ ನಾವೇ ಬೆಲೆ ಕೊಟ್ಟಿದ್ದೀವಿ. ಬೆಲೆ ಕೊಟ್ಟಿದ್ದೀವಿ ಅವ್ರಿಗೆ. ಎಷ್ಟೊಂದು ಜನ, ನಾನಂತೂ ಕಾಲು ಮುಗ್ದಿಲ್ಲ, ಇವ್ರಿಲ್ಲವರೆಲ್ಲ ಆಲ್ಮೋಸ್ಟ್ ಬಿದ್ದಿದ್ದಾರೆ ಅವ್ರ ಕಾಲಿಗೆ ಒಂದು ಗೌರವ ಭಾವನೆಯಿಂದ. ಆದ್ರೆ ಇವತ್ತು ಅದನ್ನ ಹಂಗ ಇವ್ನ ಕನ್ನಡಿ ಬೇಡ, ಅದು ನೀಟಾಗಿ ಕಾಣ್ತಾ ಇದೆ. ಕ್ರಿಶ್ಚಿಯನ್ ಮಾಡಿದ್ರು ತಪ್ಪೇನೆ. ಮತ್ತೆ ಅವರು ಏನು ಹೇಳಿದ್ರು, ಸ್ಟ್ರಿಂಗ್ ಆಪರೇಷನ್ ಬಗ್ಗೆ ತನಿಖೆ ಆಗಬೇಕು, ಬಂದು ಹೇಳಬೇಕು ಅಂತಂತದ್ದು ಖಂಡಿತವಾಗಿ ಅವ್ರದ್ದೇ ಧ್ವನಿ. ನಿಮ್ಮ ಸ್ಟ್ರಿಂಗ್ ಆಪರೇಷನ್ 8 ದಿನಗಳ ಹಿಂದೆ ಆದಂಥದ್ದು ಸತ್ಯ. ಹಾಗೆ ಇವತ್ತು ಅದು ಸತ್ಯ. ಬೇರೆ ಮಾಧ್ಯಮಗಳು ಅವರು ದೂರವಾಣಿ ಮುಖಾಂತರ ಹೇಳುವಂಥದ್ದು. ಈ ಮನುಷ್ಯ ತಲೆ ಮೇಲೆ ಕಾಲನ್ನ ಹಾಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಅವರ ಇವೆಲ್ಲ ನೋಡಿ, ಅಲ್ಲಿ ನಿಮ್ಮ ಮಾಹಿತಿ ತೋರಿಸ್ತಾ ಇದ್ದೀರಿ, ಅಲ್ಲಿ ನಿತ್ಯಾನಂದ ಅವ್ರ ತಂದೆಗೆ ಮಾಡುವಂಥದ್ದು ಇದು. ಇಷ್ಟೆಲ್ಲ ಅವತಾರ ಪುರುಷ ಈ ಸ್ಟ್ರಿಂಗ್ ಆಪರೇಷನ್ ದುಡ್ಡು ಕೇಳಕ್ ಹೋಗಿರುತ್ತಲ್ಲಿ ಸತ್ಯ ಇದೆ. ಒಂದ್ ಮಾತಾಡಿದ್ರಿ, ನಾನ್ ನಿಮ್ಗೆ ಆಕ್ಷೇಪಣೆ ಮಾಡಿಲ್ಲ. ಯಾಕೆ ರಂಗನಾಥ್ ಅವರು ನ್ಯಾಯಾಧೀಶ ತಂದಿದ್ದಾರೆ. ನೀವು ಮೊದ್ಲು ಮಾಡಿದಾಗ ಏನ್ ಹೇಳಿದ್ರಿ, ಇಲ್ಲ ಅವರು ಸ್ವಲ್ಪ ಅವಕಾಶ ಕೊಡ್ಬೇಕು, ಆ ದುಡ್ಡು ಇಸ್ಕೊಂಡು ಕೊಟ್ಟೋರು ತಪ್ಪು ಹಾಗೆ ಅಂತ ಹೇಳಿದ್ರಿ. ಒಬ್ಬ ನಾವೆಲ್ಲ ನಂಬಿದಂತ ವ್ಯಕ್ತಿ ಇಂಥ ಒಂದು ಮುಟ್ಟಾಳ ಕೆಲಸ ಮಾಡಿದಂಥವ್ರನ್ನ ನಾವು ಖಂಡಿಸ್ಬೇಕೇ ಹೊರತು ನಾವು ಅವ್ರನ್ನ ಕೊಟ್ಟವ್ರನ್ನ ತಪ್ಪು. ಈಗ ಲಂಚನ ಕೊಡ್ತಾರೆ, ಅಧಿಕಾರಿ ಲಂಚ ತಗೋತಲ್ಲ. ಸರ್ ಕೇಳ್ರಿ ಒಂದ್ ನಿಮಿಷ, ನಾನೇನ್ ಹೇಳ್ತಾ ಇದ್ದೀನಿ,
ಋಷಿಕುಮಾರ್ ಸ್ವಾಮೀಜಿ ಮಾಡಿದ್ದೆಲ್ಲ ತಪ್ಪೇ ಅದನ್ನ ಸಮರ್ಥನೆ ಮಾಡ್ಕೋತಾ ಇಲ್ಲ. ನಾನು ಹೇಳ್ತಾರ ವಿಚಾರ ಏನಂತಂದ್ರೆ ಕೊಟ್ಟವ್ರು ತಪ್ಪು ಅಂತ ಇದೆ. ಅಲ್ಲಲ್ಲ ಒಂದ್ ನಿಮಿಷ ಹೌದ್ರಿ, ನಾನು ಕೇಳ್ತಾರೆ ಎಲ್ಲಿಂದ ಬತ್ತ ಅವನಿಗೆ 11 ಕೋಟಿ ದುಡ್ಡು? ಅರೆ ಅವ್ರು 11 ಕೋಟಿ ಅದನ್ನೇ ಅವ್ರು ಮೇಡಮ್ ಈಗ ನಾನ್ ಕೇಳ್ತಾರ 100,000 ಕೋಟಿ ಇರ್ಲಿ, ಇಸ್ಕೊಳ್ಳೋರು ಎಲ್ಲಿ ಕೂತ್ಕೊಂಡು ನಾನು ಸಂತೋಷ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಆರ್ತಿ ರಾವ್ ನನ್ ಮಗಳ ತರ ಅವಳು ನ್ಯಾಯ ಕೊಡಿಸ್ತೀನಿ ಅಂತ ಇಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ಅಲ್ಲೋಗ್ಬಿಟ್ಟು ಆರ್ತಿ ರಾವ್ ಕಣ್ಣೀರ್ನೇ ಬಂಡವಾಳ ಮಾಡ್ಕೊಂಡು ಬಿಸ್ನೆಸ್ ಮಾಡಕ್ ಹೊರಟಿರಲ್ಲ, ಅದು ತಪ್ಪೇ. ಯಾವ ಒಂದು ಗುಣ ಸ್ವಾಮಿ ಸಪೋರ್ಟ್ ಮಾಡಂತ ಯಾವ ಗುಣನೂ ಇಲ್ಲ. ಮಾಡ್ತಾ ಇಲ್ಲ, ಸಮರ್ಥನೆ ಮಾಡ್ತಾ ಇಲ್ಲ. ನಿತ್ಯಾನಂದ ಇವರು ವ್ಯತ್ಯಾಸನೇ ಇಲ್ಲ. ತಪ್ಪೇ ಹೊರತು ಲಂಚ ಕೊಟ್ಟು ಈಗ ಕನಿಷ್ಠ ಬಡವ ಇರ್ತಾರೆ, ವೃದ್ಧಾಪ್ಯ ವೇತನ ಅವ್ನಿಗೆ ಬರಬೇಕು, ಏನೋ ಒಂದು 500,000 ಕೊಡ್ತಾನೆ, ಅವನಿಗೇನೋ ಅವ್ನ ಕೆಲಸ ಆಗ್ಬೇಕು ಅಂತ ಕೊಡ್ತಾನೆ, ಅದು ತಗೋತಾನಲ್ಲ ಅಧಿಕಾರಿ, ಅದು ತಪ್ಪು. ಇವನು ಅಲ್ಲಿಗೆ ಹೋಗೋನಲ್ಲ, 11 ಕೋಟಿ ಫಾರ್ಚುನರ್ ತಗೊಳ್ಳೋಕೆ ಪಾದಯಾತ್ರೆ ಮಾಡುವಂತ ನಾಚಿಕೆಡ್ತನ ಮಾಡಿದಂತನು ಇವತ್ತು ಕೊಡೂರು ಹೆಂಗಾರ ಕೊಡ್ಲಿ, ವಾಮವರ್ಧನೆ ಕೊಡ್ತಾರೆ, ನಿತ್ಯಾನಂದನ ಮೇಲೆ ಏನಾದ್ರು ತೆಗೆದೇನು ಕೊಡ್ತಾರೆ, ಆದ್ರೆ ತಕೊಳಕ್ ಹೋದಂತ ಭಾರಿ ತಪ್ಪಲ್ವಾ ಅದು? ತಗೊಳ್ಳಿ ಅಂತ ಕಾಲಕ್ಕೆ ಬಿದ್ದಿಲ್ಲ ಸ್ವಾಮಿಗೆ. ನಾನು ಹೇಳ್ತಾ ಇದ್ದೀನಿ, ಅವಕಾಶ ಕೊಡಿ. ಖಂಡಿತ ನಾನೇನು ಹೇಳ್ತಾ ಇದ್ದೀನಿ, ಅವ್ರು ಮಾಡಿದ ತಪ್ಪೇ, ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ. ದುಡ್ಡು ತಗೊಳಕ್ ಹೋಗದ್ದು ತಪ್ಪೆ ಅಂತ ನಾನು ಒಪ್ಕೋತೀನಿ. ಆದ್ರೆ ಒಂದು ವಿಚಾರ ನಾನು ಹೇಳ್ತಾ ಇರೋದು ನನ್ನ ವೈಯಕ್ತಿಕ ಸಮಾಜದ ಬೆಳವಣಿಗೆ ದೃಷ್ಟಿಯಿಂದ, ಸಮಾಜಕ್ಕೋಸ್ಕರ ಏನು ಅಂತಂದ್ರೆ ಆ ವಿಚಾರದ ಸಮಗ್ರ ತನಿಖೆ ಆಗಲಿ. ಕುಡ್ಲಕ್ಕೆ ಬಂದವನು ಯಾರು, ಅವ ಯಾರು ಕೊಡ್ತಾ ಇದ್ದಾನೆ, ಎಲ್ಲಿಂದ ಬಂತು, ಇವ್ರು ಯಾಕೆ ಹೋದ್ರು, ಇಷ್ಟಕ್ಕೆ ಚರ್ಚೆ ಮಾಡಿ ನೀವು ಮಾತಾಡ್ಕೊಳ್ಳೋದಲ್ಲ, ಚರ್ಚೆ ಆಗ್ಲಿ. ಈಗ ಅವ್ರು ಹೇಳಿದ್ರು, ಏನ್ ಹೇಳಿದ್ರು ಗೊತ್ತಾ, ಸಮಗ್ರ ತನಿಖೆ ಸುವರ್ಣ ಸುದ್ದಿವಾಹಿನಿ ನೇತೃತ್ವ ತಗೊಳ್ಳಿ ಅಂತ ಹೇಳಿದ್ರು. ನಾನಿವತ್ತು ಒಪ್ಕೋತೀನಿ, ಏನ್ ಗೊತ್ತಾ, ಸಮಗ್ರ ತನಿಖೆ ಮಾಡ್ರಿ, ಅದು ಅರ್ಧಂಬರ್ಧ ಸಮಾಜಕ್ಕೆ ಸಂದೇಶ ಹೋಗುತ್ತೆ. ತನಿಖೆ ಮಾಡಬೇಕು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡಬೇಕು. ಸುವರ್ಣ ಅವರು ನಾನೇನ್ ಹೇಳ್ತಾ ಇರೋದು, ಸಮಾಜಕ್ಕಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ಈ 21ನೇ ಶತಮಾನದಲ್ಲಿ ಸ್ವಾಮೀಜಿಗಳು ಮತ್ತು ಮಠಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಸಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಉದ್ದಕ್ಕೂ ನಮ್ಮ ಪರಂಪರೆಯಲ್ಲಿ ಒಬ್ಬ ಕಾವಿಧಾರಿ ಅಂತಂದರೆ ಆತ ಬರೀ ಮಠಾಧೀಶ ಸ್ವಾಮೀಜಿ ಅಷ್ಟೇ ಅಲ್ಲ, ಆತ ಸಂತ ಅನ್ನೋ ಒಂದು ವ್ಯಕ್ತಿತ್ವ ಕೂಡ ಆತನಿಗೆ ಇರ್ತಾ ಇತ್ತು. ಆ ಸಂತತ್ವದ ಮುಖ್ಯ ಲಕ್ಷಣವೇ ಬ್ರಹ್ಮಚರ್ಯ ಪಾಲನೆ, ಜೊತೆಗೆ ಸರಳತೆ, ನಿರಾಡಂಬರತೆ ಮತ್ತು ಪಾರದರ್ಶಕತೆ. ಅದೆಲ್ಲ ಬಿಟ್ಟು ಅದರಿಂದಾಗಿ ಅವ್ರನ್ನ ನಾವು ರೋಲ್ ಮಾಡೆಲ್ ಥರ ನೋಡ್ತಾ ಇದ್ವಿ. ಒಬ್ಬ ಆದರ್ಶ ವ್ಯಕ್ತಿ, ಅನುಕರಣೀಯ ವ್ಯಕ್ತಿತ್ವ ಅಂತ ಅಂದ್ಕೊಳ್ತಾ ಇದ್ವಿ. ಇವತ್ತೇನಾಗ್ಬಿಟ್ಟಿದೆ, ಸ್ವಾಮೀಜಿಗಳು ಕೂಡ ಈ ರಾಜಕಾರಣಿಗಳ ಒಂದು ರಾಜವೈಭವದ ಅಂಶ ಜಾಸ್ತಿ ಆಗೋಗ್ಬಿಟ್ಟಿದೆ. ಇತ್ತೀಚೆಗೊಬ್ಬ ಭಾಳ ಮುಖ್ಯ ಕ್ರಾಂತಿಕಾರಿ ಸ್ವಾಮೀಜಿಯವರೇ ಸಾಕಷ್ಟು ಸುಧಾರಣಾ ಕ್ರಮಕ್ಕೆ ಕೈ ಹಾಕಿದ್ರು. ವಿವಿಧ ಜಾತಿಗಳಿಗೆ ಒಬ್ಬ ಮಠಾಧೀಶರನ್ನು ಸೃಷ್ಟಿ ಮಾಡಿದಂಥ ಸ್ವಾಮೀಜಿ ಆತ್ಮಕಥನ ರೂಪದಲ್ಲಿ ಒಂದು ಪುಸ್ತಕ ಬರ್ಕೊಂಡಿದ್ದಾರೆ. ನಾನು ಕಾಲೇಜ್ ಮಾಡೋಕ್ಕೆ ಹೋದೆ, ಅಲ್ಲಿ ತೊಂದರೆ ಆಯಿತು, ಒಬ್ಬ ರಾಜಕಾರಣಿ ನನ್ನ ಶಿಷ್ಯನೊಬ್ಬ ರಾಜಕಾರಣಿ ಆಗಿಬಿಟ್ಟು ನಮ್ಮ ಮಠಕ್ಕೆ ಎಂಥ ತೊಂದರೆ ಕೊಟ್ಟ ಅಂತೆಲ್ಲ ಬರೆದಿದ್ದಾರೆ. ನಾ ಆ ಪುಸ್ತಕ ಹೋದ್ಮೇಲೆ ನನಗೆ ಏನು ಅನ್ನಿಸ್ತು, ಇವ್ರು ಯಾಕೆ ಈ ಪ್ರಮಾಣದಲ್ಲಿ ಬಿಸ್ನೆಸ್ ಚಟುವಟಿಕೆಗೆ ತೊಡಗಿಸ್ಕೊಳ್ಬೇಕಾಗಿತ್ತು, ಈ ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ತೊಡ್ಕೋಬೇಕಾಗಿತ್ತು, ಈ ಪ್ರಮಾಣದಲ್ಲಿ ಕ್ಯಾಪಿಟೇಷನ್ ದಂಧೆಗೆ ಯಾಕೆ ಇಳಿಬೇಕಾಗಿತ್ತು. ಈ ಲೌಕಿಕತೆ ಅತಿಯಾದಾಗ ಇಂಥ ಅವಾಂತರಕ್ಕೂ ಕೂಡ ನೀವು ಆಹ್ವಾನ ಕೊಟ್ಟಂಗೆ ಆಗುತ್ತೆ ಸ್ವಾಮೀಜಿಗಳು. ಈ ಎಚ್ಚರ ಸ್ವಾಮಿಗಳು ಇರಬೇಕು, ಅವ್ರು ಭಕ್ತಾದಿಗಳು ಇರಬೇಕು. ಎಸ್ ಸರ್, ಅರವಿಂದ ರಶ್ಮಿ ಅವರು ಇಲ್ಲಿದಾಗ ಒಂದು ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದ. ಸೊ ಇನ್ನು ಉಳಿದರ ಜೊತೆಗೆ ಚರ್ಚೆ ಮುಂದುವರಿಯುತ್ತೆ. ಸಣ್ಣ ವಿರಾಮದ ನಂತರ